ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ರೈತರಿಗೆ ತುಂಬಾ ಉಪಯೋಗವಾಗುವ ಒಂದು ಮಹತ್ವದ ಯೋಜನೆಯ ಬಗ್ಗೆ ಮಾತಾಡ್ತಿದ್ದೀನಿ. ಅದೇ ಪಿಎಂ ಕುಸುಮ್ ಯೋಜನೆ. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಜನ ರಾತ್ರಿ ಹೊತ್ತು ಹೊಲಕ್ಕೆ ಹೋಗಿ ಕರೆಂಟ್ ಬರೋಕೆ ಕಾಯ್ದು ನೀರು ಹಾಯಿಸೋ ಕಷ್ಟ ಅನುಭವಿಸಿದೀರಾ? ಅದೇ ಕಾರಣಕ್ಕೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಈ ಯೋಜನೆ ಜಾರಿಗೆ ತಂದಿವೆ. ಇದೇ ಡಿಸೆಂಬರ್ 31 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ, ಬೇಗ ಅರ್ಜಿ ಸಲ್ಲಿಸಿ. ಪಿಎಂ ಕುಸುಮ್ ಯೋಜನೆ ಏನು ಅಂದ್ರೆ, ಈ ಯೋಜನೆಯಡಿ ರೈತರಿಗೆ ಸೋಲಾರ್ ಪಂಪ್ ಸೆಟ್ ಕೊಡ್ಲಾಗ್ತಿದೆ. ಅದು 80% ಸಬ್ಸಿಡಿ ಜೊತೆ. ಅಂದ್ರೆ ಕರೆಂಟ್ ಸಮಸ್ಯೆ ಇಲ್ಲ, ಡೀಸೆಲ್ ಖರ್ಚು ಇಲ್ಲ, ರಾತ್ರಿ ಹೊಲಕ್ಕೆ ಓಡಾಟ ಇಲ್ಲ. ಫೇಕ್ ವೆಬ್ಸೈಟ್ ಮತ್ತು ಮೋಸ ಬಗ್ಗೆ ಎಚ್ಚರಿಕೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ. ಇತ್ತೀಚೆಗೆ ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಕಂಪನಿಗಳು ಫೇಕ್ ವೆಬ್ಸೈಟ್ ಮಾಡಿ 90% ಸಬ್ಸಿಡಿ ಕೊಡ್ತೀವಿ, ತಕ್ಷಣ ಪಂಪ್ ಕೊಡ್ತೀವಿ ಅಂತ ಹೇಳಿ ರೈತರನ್ನ ಮೋಸ ಮಾಡ್ತಿದ್ದಾರೆ. ಪ್ರತಿದಿನ ಇಂಥ ಕೇಸ್ಗಳು ಜಾಸ್ತಿ ಆಗ್ತಿವೆ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಫಿಷಿಯಲ್ ಆಗಿ ಹೇಗೆ ಅರ್ಜಿ ಹಾಕಬೇಕು, ಯಾರಿಗೆ ಹಣ ಕೊಡಬೇಕು ಎಲ್ಲವನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ. 80% ಸಬ್ಸಿಡಿ ಹಣದ ಲೆಕ್ಕ ಹೇಗೆ? ಬಹಳ ಜನ ಕೇಳೋ ಪ್ರಶ್ನೆ. 80% ಸಬ್ಸಿಡಿ ಅಂದ್ರೆ ನಾವು ಎಷ್ಟು ಹಣ ಕೊಡಬೇಕು? ಉದಾಹರಣೆಗೆ, ನೀವು 7 HP ಸೋಲಾರ್ ಪಂಪ್ ಸೆಟ್ ತೆಗೆದುಕೊಂಡ್ರೆ ಒಟ್ಟು ಅಂದಾಜು ವೆಚ್ಚ ಸುಮಾರು 3.5 ಲಕ್ಷ. ರಾಜ್ಯ ಸರ್ಕಾರ 50%, ಕೇಂದ್ರ ಸರ್ಕಾರ 30%, ರೈತ ಪಾಲು 20% ಮಾತ್ರ. ಅಂದ್ರೆ ನಿಮಗೆ ಸುಮಾರು 80,000 ರೂಪಾಯಿವರೆಗೆ ಮಾತ್ರ ನೀವು ಹಣ ಕಟ್ಟಬೇಕು. ಇಲ್ಲಿ ಒಂದು ಮಾತು ನೆನಪಿಟ್ಕೊಳ್ಳಿ, ಯಾವುದೇ ದಳ್ಳಾಳಿಗೆ ಕ್ಯಾಶ್ ಕೊಡಬೇಡಿ, ಯಾವುದೇ ವ್ಯಕ್ತಿಗೆ ಹಣ ಕೊಡಬೇಡಿ. ನಿಮ್ಮ 20% ಹಣವನ್ನು ಗವರ್ನ್ಮೆಂಟ್ ಅಫಿಷಿಯಲ್ ಪೋರ್ಟಲ್ ಮೂಲಕ, ಆನ್ಲೈನ್ ಪೇಮೆಂಟ್ ಅಥವಾ ಡಿಡಿ ಮೂಲಕ ಮಾತ್ರ ಪಾವತಿ ಮಾಡಬೇಕು. ದಾಖಲೆಗಳು: 1. ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಲಿಂಕ್ ಇರಬೇಕು. 2. ಇತ್ತೀಚಿನ ಪಹಣಿ RTC. 3. ಬ್ಯಾಂಕ್ ಪಾಸ್ಬುಕ್. 4. ಪಾಸ್ಪೋರ್ಟ್ ಸೈಜ್ ಫೋಟೋ. 5. ಸ್ವಯಂ ಘೋಷಣಾ ಪತ್ರ, ಸೆಲ್ಫ್ ಡಿಕ್ಲರೇಷನ್. ಈ ದಾಖಲೆಗಳು ಸರಿಯಿದ್ರೆ ನಿಮ್ಮ ಅರ್ಜಿ ಸುಲಭವಾಗಿ ಅಪ್ರೂವ್ ಆಗುತ್ತೆ. ಸೋಲಾರ್ ಪಂಪ್ ಸೆಟ್ ಯಾವಾಗ ಸಿಗುತ್ತೆ? ಅರ್ಜಿ ಅಪ್ರೂವ್ ಆದ್ಮೇಲೆ ಸುಮಾರು 6 ತಿಂಗಳ ಒಳಗೆ ನಿಮ್ಮ ಹೊಲದಲ್ಲೇ ಸೋಲಾರ್ ಪಂಪ್ ಸೆಟ್ ಇನ್ಸ್ಟಾಲ್ ಆಗುತ್ತೆ ಅಂತ ಅಧಿಕೃತ ಮಾಹಿತಿ ಇದೆ. ಸ್ನೇಹಿತರೆ, ಪಿಎಂ ಕುಸುಮ್ ಯೋಜನೆ ನಿಜ. 80% ಸಬ್ಸಿಡಿ ಸರ್ಕಾರದಿಂದಲೇ. ಫೇಕ್ ವೆಬ್ಸೈಟ್ಗಳಿಗೆ ಮೋಸ ಹೋಗಬೇಡಿ. ಈ ಮಾಹಿತಿ ನಿಮ್ಮ ಮನೆಯ ರೈತರಿಗೆ ಉಪಯೋಗ ಆಗ್ತಿದ್ರೆ ಶೇರ್ ಮಾಡೋದು ಮರಿಬೇಡಿ. ರೈತರು ಅಥವಾ ರೈತರ ಮಕ್ಕಳು ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಬೆಲ್ ಐಕಾನ್, ಇನ್ಫೋ ಹಬ್ 360 ಡಿಗ್ರಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.